My name is Baswaraj UM, Chief Manager, Pavagada Branch, SBI, State Bank of India. ಸಾರ್ವಜನಿಕರ ಹಿತಾಸಕ್ತಿಯಾಗಿ ನಾವು ನಮ್ಮ ಬ್ಯಾಂಕಲ್ಲಿ ಇರುವ ಒಂದು ಸ್ಕೀಮನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡುತ್ತಿದ್ದೇನೆ. ಇದು ಗ್ರೂಪ್ ಪರ್ಸನಲ್ ಆಕ್ಸಿಡೆನ್ಷಿಯಲ್ ಪಾಲಿಸಿ ಅಂತ ಹೇಳ್ಬಿಟ್ಟು GPI ಅಂತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಇದು ಆಕ್ಸಿಡೆಂಟಲ್ ಡೆತ್ మరియు ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿಗೆ ಒಳಪಟ್ಟಿರ್ತದೆ. ಇದರಲ್ಲಿ ನೀವು ಈ ಪಾಲಿಸಿ ತಗೊಳ್ಳೋಕ್ಕೆ ಅರ್ಹರು 18ರಿಂದ 65 ವರ್ಷ ಏಜ್ ಇರುವಂಥ ವ್ಯಕ್ತಿಗಳೆಲ್ಲ, ನಮ್ಮ ಕಸ್ಟಮರ್ ಆಗಿರೋಂಥ ವ್ಯಕ್ತಿಗಳೆಲ್ಲನೂ ಈ ಪಾಲಿಸಿ ಆಪ್ಟ್ ಮಾಡ್ಕೋಬೋದು. ಇದ್ರದ್ದು ಪ್ರೀಮಿಯಂ ಬಂದ್ಬಿಟ್ಟು 3,000 ರೂಪಾಯಿ. ನಿಮಗೆ ಸಮ್ ಅಶ್ಯೂರ್ಡು 60 ಲಕ್ಷ ರೂಪಾಯಿವರೆಗೂ ಡೆತ್ ಕ್ಲೇಮ್ ಬೆನಿಫಿಟ್ಟು ನಿಮಗೆ ಅವಕಾಶ ಇರ್ತದೆ. ಇದರಲ್ಲಿ ಇದು ಆಕ್ಸಿಡೆಂಟಲ್ ಡೆತ್ಗೆ ಮಾತ್ರ ವರ್ತಿಸುತ್ತದೆ, ನಾರ್ಮಲ್ ಡೆತ್ಗೆ ವರ್ತಿಸೋದಿಲ್ಲ. ಆಕ್ಸಿಡೆಂಟಲ್ ಡೆತ್ ಅಂದರೆ ಹಾವು ಕಚ್ಚಿರ್ಬೋದು, ಗ್ಯಾಸ್ ಲೀಕ್ ಆಗಿರ್ಬೋದು, ಎಲೆಕ್ಟ್ರಿಕ್ ಶಾಕ್ ಆಗಿರ್ಬೋದು, ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು, ಎನಿ ಆಕ್ಸಿಡೆಂಟ್, ಕಾರು, ಬಸ್ಸು, ಎನಿ ಆಕ್ಸಿಡೆಂಟ್. ಒಂದು ವೇಳೆ ನಿಮಗೆ ಏನಾದರೂ ಡೌಟ್ ಇದ್ದರೆ FIR ಕಾಪಿನಲ್ಲಿ ಪೊಲೀಸ್ನವರು ಆಕ್ಸಿಡೆಂಟ್ ಅಂತ ನಮೂದು ಮಾಡಿದರೆ ಈ ಸ್ಕೀಮು ಒಳಪಡುತ್ತದೆ. ಇದು ಯಾವ್ಯಾವುದಕ್ಕೆ ಅನ್ವಯಿಸೋದಿಲ್ಲ ಅಂತಂದರೆ ನಾರ್ಮಲ್ ಡೆತ್ತು, ಸೂಸೈಡು, ಮರ್ಡರ್ ಇಷ್ಟಕ್ಕೆ ಅನ್ವಯಿಸೋದಿಲ್ಲ. ಇದರಲ್ಲಿ 3,000 ರೂಪಾಯಿ ವರ್ಷಕ್ಕೆ ಪಾವತಿಸಿದರೆ 60 ಲಕ್ಷ ರೂಪಾಯಿವರೆಗೆ ನಿಮಗೆ ಆಕ್ಸಿಡೆಂಟಲ್ ಬೆನಿಫಿಟ್ ಇರುತ್ತದೆ. ನೀವು ಇದಕ್ಕೆ ನಾಮಿನಿನ ನಮ್ಮ ಬ್ರ್ಯಾಂಚಲ್ಲಿ ಮಾಡ್ಕೋಬೋದು. ನಾಮಿನಿ ಇದು ನಮಗೆ ಬೇಕಾಗಿರುವಂಥ ದಾಖಲಾತಿಗಳು ಆಧಾರ್ ಕಾರ್ಡ್ ಮಾತ್ರ. ಸೊ ಇದರಲ್ಲಿ ಒಂದು ಅಕೌಂಟ್ ಇರೋರಿಗೆ ಮಾತ್ರ ಈ ಸ್ಕೀಮ್ ವರ್ತಿಸುತ್ತದೆ. ಈ ಸ್ಕೀಮ್ ಅಲ್ಲಿ ಎಷ್ಟು ಜನ ಸೇರಿಸ್ಕೋಬಹುದು ಸರ್? ಒಬ್ಬರೇ, ಒಂದು ಫ್ಯಾಮಿಲಿಗೆ ಒಬ್ಬರೇ. ಮತ್ತೆ ಇನ್ನೊಬ್ಬರಿಗೆ ಬೇಕಂದ್ರೆ ಇನ್ನೊಂದು 3,000 ಕಟ್ಟಬೇಕು. ಎಷ್ಟು ಜನ ಬೇಕೋ 18ರಿಂದ 65 ವಯಸ್ಸಿನವ್ರು ಸೇರ್ಬೋದು. ಒಬ್ಬೊಬ್ಬರಿಗೆ 3,000. ಸೊ ಇದರಲ್ಲಿ ಇವಾಗ ಆಕ್ಸಿಡೆಂಟ್ ಇವಾಗ ಕಟ್ತೀವಿ ಅಮೌಂಟ್ ಇಡೀ 24 hours ಅಲ್ಲಿ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಬಾಂಡ್ ನಿಮ್ಮ ಕೈಗೆ ಸೇರಿದ ತಕ್ಷಣ ಇಂಪ್ಲಿಮೆಂಟೆಡ್. ಪಾರ್ಷಿಯಲ್ ಡೆತ್ ಡಿಸಬಿಲಿಟಿಗೆ ಸಮೇತ ಇದರಲ್ಲಿ ನಿಮಗೆ ಇದೆ ಅಲ್ವೇನ್ರಿ? ಪಾರ್ಷಿಯಲ್ ಡೆತ್ ಇದರಲ್ಲಿ ನಿಮಗೆ 1% ಆಫ್ ಆಕ್ಸಿಡೆಂಟಲ್ ಡೆತ್ಸ್ ಸಮ್ ಇನ್ಶೂರ್ಡ್ ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಆಫ್ 10,000 ಫಾರ್ ರಿಪ್ಯಾಟ್ರಿಯೇಷನ್ ಅಂಡ್ ಫ್ಯೂನರಲ್ ಎಕ್ಸ್ಪೆನ್ಸಸ್. ಒಂದು ವೇಳೆ ಡೆತ್ ಆದರೆ ಪರ್ಮನೆಂಟ್ ಡಿಸಬಿಲಿಟಿಗೆ ಆಸ್ ಪರ್ ದ ಪರ್ಸೆಂಟ್ ಆಫ್ ಡಿಸಬಿಲಿಟಿನೂ ಇದರಲ್ಲಿ ಇದೆ. ಆದರೆ ಒಂದು ಕಸ್ಟಮರ್ಗೆ ನಮ್ಮಲ್ಲಿ ಅಕೌಂಟ್ ಇರಬೇಕು, 3,000 ರೂಪಾಯಿ ಕಟ್ಟಿರಬೇಕು. 60 ಲಕ್ಷವರೆಗೆ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್ ಲಭ್ಯವಿರ್ತದೆ. ಆಟೋಮ್ಯಾಟಿಕ್ ರಿನ್ಯೂವಲ್ ಸೌಲಭ್ಯ ಬೇಕಂದ್ರೂ ಇದೆ, ಇಲ್ಲ ಈ ವರ್ಷಕ್ಕೆ ಮಾತ್ರ ಮಾಡಿಸ್ಕೊಳ್ತೀನಿ ಅಂದ್ರೂ ಇದೆ. ನಿಮ್ಮ ಕಸ್ಟಮರ್ యొక్క ಅನುಕೂಲ, ಕಸ್ಟಮರಿಗೆ ಏನು ಅನುಕೂಲ. ಈಗ ನೆಕ್ಸ್ಟ್ ವರ್ಷ ಒಬ್ಬೊಬ್ಬರ ಹತ್ರ ಇರಲ್ಲಪ್ಪ, ನಾನು ಪ್ರತಿ ವರ್ಷ ನಾನು ಸ್ವಇಚ್ಛೆಯಿಂದ ಮಾಡಿಸ್ಕೊತೀನಿ ಅಂದರೆ ನಾವು ಅದಕ್ಕೆ ಅವಕಾಶ ಮಾಡ್ಕೊಳ್ತೀವಿ. ಇಲ್ಲ ಸರ್, ನನ್ನ ಅಕೌಂಟಲ್ಲಿ ಯಾವಾಗಲೂ ಹಣದ ಸೌಲಭ್ಯವಿರುತ್ತದೆ ಅಂದರೆ ನಾವೇ ಅದನ್ನು ಆಟೋ ರಿನ್ಯೂವಲ್ ಮಾಡಿಕೊಳ್ಳುತ್ತೇವೆ. ಇದು ಪ್ಯೂರ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿ. ಇದರಲ್ಲಿ ಮತ್ತೊಂದು ಸೌಲಭ್ಯವಿಲ್ಲ. ಯಾಕಂದ್ರೆ 3,000 ರೂಪಾಯಿ ಕಡಿಮೆ ಪ್ರೀಮಿಯಂಗೆ 60 ಲಕ್ಷ ರೂಪಾಯಿ ಒಂದು ಫ್ಯಾಮಿಲಿ ಸೆಟ್ಲ್ ಆಗಬೇಕು ಅನ್ನೋ ನಮ್ಮ ಸ್ವಉದ್ದೇಶದಿಂದ ಇದು ಮಾಡಿರೋದು. ನಮ್ಮ ಗ್ರಾಹಕರಲ್ಲಿ ವಿನಂತಿ ಏನಂದ್ರೆ, ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ತಕ್ಷಣವೇ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರನ್ನ ಅಥವಾ ನಮ್ಮ ಯಾವುದೇ ಸಿಬ್ಬಂದಿ ವರ್ಗದವ್ರನ್ನ ಭೇಟಿ ಮಾಡಿದ್ದಲ್ಲಿ ಈ ಪಾಲಿಸಿನ ಪಡೆದುಕೋಬಹುದು. ಮುಖ್ಯ ಗಮನಿಕೆ ಏನಂದ್ರೆ, ನಾನು ಆಸ್ ಎ ಬ್ರಾಂಚ್ ಮ್ಯಾನೇಜರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಾವಗಡ ಶಾಖೆ ನಿಮ್ಮಲ್ಲಿ ಕೇಳ್ಕೊಳೋದು ಏನಂದ್ರೆ, ಅಕೌಂಟು ಇಲ್ಲಿ ಓಪನ್ ಮಾಡಿಸ್ಕೊಂಡು ಆನಂದವಾಗಿ ಮನೆಯಲ್ಲಿ ಇರುವುದಲ್ಲ. ದಯವಿಟ್ಟು ನೀವು 2 ವರ್ಷಕ್ಕೊಂದು ಸಲ ನಿಮ್ಮ KYCನ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಫೋಟೋ ಕೊಟ್ಟು ಅವಾಗ ಅಪ್ಡೇಟ್ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮುಖ್ಯ ಗಮನಿಕೆ ಏನಂದ್ರೆ, ಬ್ಯಾಂಕು ನಮ್ದಲ್ಲ, ಗ್ರಾಹಕರದು. ನೀವೇ ಬ್ಯಾಂಕಿಗೆ ಬಂದಿಲ್ಲ ಅಂದ್ರೆ ನಾವು ಕೂತ್ಕೊಂಡು ಏನು ಮಾಡೋದು ಹೇಳ್ರಿ? ನೀವು ಅವಾಗ ಬ್ಯಾಂಕಿಗೆ ಬಂದು ಬ್ಯಾಂಕಲ್ಲಿ ಬರ್ತಾ ಇರುವಂಥ ಹೊಸ ಸೌಲಭ್ಯಗಳನ್ನ, ಹೊಸ ಲೋನ್ ಫೆಸಿಲಿಟಿಗಳನ್ನ, ಗೌರ್ನಮೆಂಟ್ ಸ್ಪಾನ್ಸರ್ ಸ್ಕೀಮ್ಗಳನ್ನ ನೀವು ಪಡೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ.